ಗಂಗರಾಜು ಅಂತ ನಮ್ಮ ಬೀಗರು, ವರಲಕ್ಷ್ಮಿ ಅಂತ ನಮ್ಮ ಬೀಗ್ತಿ, ಅವ್ರಿಗೂ ಒಂದು ಹೆಣ್ಮಗು ಇದೆ ಸರ್, ನಮ್ಮ ಮಗಳು ವಯಸ್ಸೊಳೇನೆ. ಅವ್ರು ಹೇಳ್ತಾರೆ, ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಮೇಲೆ ಪೊಲೀಸ್ ಸ್ಟೇಷನ್ ಮುಂದೆನೇ, ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆನೇ ಹೇಳ್ತಾರೆ, ಸಾಯಿಸ್ಲಿ, ಬಡಿಲಿ, ಹೊಡಿಲಿ, ಅವಳು 4 ಗೋಡೆ ಮಧ್ಯದಲ್ಲಿ ಇರಬೇಕು. ಹೆಂಗೆ ಆಚೆಗೆ ಹೋಗಿ ಪೊಲೀಸ್ನವ್ರು ಫೋನ್ ಮಾಡಿ ಕರ್ಸ್ಕೊತಾಳೆ ಅವಳು, ಯಾವ ಧೈರ್ಯದ ಮೇಲೆ ಹೋಗ್ತಾಳೆ. ನಮ್ಮ ಮನೆಗೆ ಬಂದಮೇಲೆ ಅವಳು ಸಾಯಿಸಿದ್ರು ನಮ್ಮ ಮನೆ ಒಳಗಿರ್ಬೇಕು. ಹೆಣ್ಮಕ್ಳನ್ನ ಸಾಯಿಸ್ಲಿ ಅಂತ ನಾವು ಇನ್ನೊಬ್ರು ಮನೆಗೆ ಮದುವೆ ಮಾಡ್ಕೊಡ್ತೀವ? 25 ವರ್ಷ ಸಾಕ್ಬಿಟ್ಟು ಇನ್ನೊಂದು ಮನೆಗೆ ಸಾಯಿಸಕ್ಕೆ ಕೊಡಂಗಾದ್ರೆ ಹೆಣ್ಮಕ್ಳನ್ನ ಯಾಕೆ ಮದುವೆ ಮಾಡಬೇಕು? ನಮ್ಮನೆಲ್ಲ ಇರ್ಸ್ಕೊಂಡು ನಾವು ಸಾಕೋಕ್ಕಾಗಲ್ವಾ? 25 ವರ್ಷ ಇಟ್ಟನ್ನು ಹಾಕಿರೋರು ನಾವು ಸಾಕೋಕ್ಕಾಗಲ್ವಾ? ವರ್ಷದಿಂದ ಅವ್ರ ಗಂಡ ಆದವನು, ನಾವು ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ರು, ಆ ಹುಡುಗಿ ದುಡಿತಾ ಇದ್ದವಳು, ಮದುವೆ ಮಾಡ್ಕೊಂಬಂದ್ರು, ಒಂದು ಟಿಶ್ಯೂ ಪ್ಯಾಡ್ಗೂ ಇದರಿಂದ ನಾವು ನಮ್ಮ ತವ್ರ ಮನೆಯಿಂದ ಕೊಟ್ಟು ಕಳಿಸ್ತಾ ಇದ್ದೀವಿ ಸರ್. ಒಂದು ಹೆಣ್ಮಗುಗೆ ಒಂದು ಶಾಂಪು, ತಲೆಗೆ ಹಾಕೋ ಶಾಂಪು ಕೂಡ ಕೊಡ್ಸಲ್ಲ ಗಂಡ ಆದವನು. ಏನು ಮದುವೆ ಆಗಬೇಕು ಸರ್ ಇಂಥ ಈ ಸಂಪತ್ತಿಗೆ? ಹೆಣ್ಮಕ್ಳನ್ನ ಬಿಟ್ಟು ಬಿದ್ದಿರ್ತಾರ, ಆಚೆ ಹಾಕಿದ್ದಾರೆ. ಬಾತ್ರೂಮ್ನ ಹೇಳ್ತಾರಂತೆ ನಮ್ಮ ಬೀಗ್ತಿ, ಆಸಿಡ್ ಹಾಕ್ಬಿಟ್ಟು ಕೈಲಿ ಬಾತ್ರೂಮ್ ತೊಳಿಬೇಕಂತೆ. ಕೈಲಿ ಬಾತ್ರೂಮ್ ತೊಳಿತಾರಂತೆ. ಕೈ ಇದಾಗಲ್ವಾ ಅಂದರೆ ನಿಮ್ಮ ಅಪ್ಪನ ಮನೆ ಆಳಿಕ್ಕಿದ್ರ ಅಂತ ಕೇಳ್ತಾರಂತೆ. ಆಳಿಕ್ಕಿಲ್ಲ ಅಂತ ನಾವು ಬಡವರಾದ ತಕ್ಷಣ ಮಕ್ಳ ಕೈಲೇ ಬಾತ್ರೂಮ್ ತೊಳಿಸಿ ನಾವು ಜೀವನ ಮಾಡ್ತೀವ ಸರ್? ಗಂಡ ಆದವನು ಕಟ್ಕೊಂಡಿದ್ದಾನಲ್ವ ಸರ್? ಅವತ್ತು ಭರವಸೆ ಕೊಟ್ಟು, ಈಗಿನ ಕಾಲದ ಮಕ್ಕಳು ಆಗಿನ ಕಾಲ ಥರ ಏನೋ ನಾವು ಮಾತುಕತೆ ಆಡ್ದಿರೇ ಮದುವೆ ಮಾಡಿಕೊಟ್ಟಿರಲ್ಲ ಹೆಣ್ಮಕ್ಳಿಗೆ. ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡಿದ್ಮೇಲೆ ನಾವು ಮದುವೆ ಮಾಡಿಕೊಟ್ಟಿರ್ತೀವಿ. ಹಂಗಾಗಿ ಅವತ್ತು 108 ಭರವಸೆ ಕೊಟ್ಟು ಮದುವೆ ಆದಮೇಲೆ ಸಾಕ ಕರ್ತವ್ಯ ಒಂದು ಗಂಡಸುದು. ಒಂದು ಹೆಣ್ಮಗುಗೆ ಏನೇ ಆದ್ರೂ, ಒಂದು ಅತ್ತೆ ಮಾವ ಕೆಟ್ಟವರಾಗಲಿ, ಗಂಡ ಆದವನು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಯಾವ ಹೆಣ್ಮಗಳು ಬೀದಿಗೆ ಬರೋಕ್ಕೆ ಯಾರೂ ಇಷ್ಟಪಡಲ್ಲ. ಹಂಗಾಗಿ ಅವ್ನು ಏನೇ ಆಗಲಿ ಬಂದು ಸಾಕಬೇಕು. ಕಟ್ಕೊಂಡು ಬಿಸಾಕಕ್ಕೆ ಹೆಣ್ಮಕ್ಳು ಟಿಶ್ಯೂ ಪೇಪರು ಅಲ್ಲ. ನಮ್ಮ ಹೆಣ್ಮಕ್ಳು ಏನು ಬಿಟ್ಟಿನೂ ಬಿದ್ದಿಲ್ಲ. ಅವಳಿಗೆ ಬಾಳ್ವೆ ಕೊಡಬೇಕು. ಅವ್ನು ಗಂಡಸ ಅದನ್ನು ಬಂದು ನಾನು ಸಾಕ್ತೀನಿ, ಕೆಪಾಸಿಟಿ ಐತೆ ಅಂತ ಸಾಕಬೇಕು. ಅವ್ನ ಕೈಲಿ ಸಾಕ್ಲಿಲ್ಲ ನನ್ನ ಪಕ್ಷದಲ್ಲಿ ನನ್ನ ಮಗಳೇ ದುಡ್ಡು ಸಾಕ್ತಾಳೆ, ಇರಲಿ ಆರಾಮಾಗಿ, ಗಂಡ ಅನ್ಸ್ಕೊಂಡು ಇರ್ಬೇಕು ಮನೇಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.